ಅಂತ ಎದುರು ನೋಡಿದೆ. ಈಗ ಫೋನ್ ಮಾಡ್ತಾ ಇದ್ದೆ, ಫೋನೇ ಯಾರು ತಲುಪಿದ್ರು ಹೊರಗೆ. ತುಂಬ ಸಂತೋಷ. ತೋರಿಸಿ ದೊಡ್ಡ ನೋಡಿ ಬೇಜಾರಾದಾಗ ಬಂದು ದುಡ್ಡು ನಾವು ಅವ್ರಿಗೆ ಕನ್ಕೋಬೇಡಿ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇದೆ. ಥ್ಯಾಂಕ್ ಯು. ಬಂದ್ಬಿಡಿ ಸರ್, ಬಂದ್ಬಿಡಿ. ಲೇಡೀಸ್ ಅಲ್ಲಿ ಯಾರು ಇರ್ಬಾರ್ದು. ಯಾರು ಬೇಡ, ಈ ಕಡೆ ಹೋಗ್ಬಿಟ್ಟು ಹಿಂಗೆ ಹೋಗಕ್ಕೆ ಈಸಿ ಆಗುತ್ತೆ. ಹಿಂಗೆ ಹೋಗಕ್ಕೆ ಈಸಿ ಆಗುತ್ತೆ. ಇಲ್ಲ ಆಪೋಸಿಟ್ ಬಂದ್ಬಿಡೆ. ಮುಂದೆ ಹೋಗಿ. ಮನೆಯಮ್ಮ ಮನೆಯಮ್ಮ ಇರಿ ಸರ್, ಹೋಗಿರೋ ಈ ಕಡೆ ಯಾರು ಬರಬೇಡಿ. ಈ ಕಡೆ ಬಂದ್ಬಿಡಿ. ಕಷ್ಟ ಆಗುತ್ತೆ, ಹೋಗಿ ಕಷ್ಟ ಆಗುತ್ತೆ. ಇರಿ, ಹಿಂಗೆ ಹೋಗಿ ನೀವು ಬನ್ನಿ, ಈಸಿ ಆಗುತ್ತೆ. ಇರಿ ಸರ್, ಹೋಗಿ ಹಿಂಗೆ ಬನ್ನಿ ಸರ್, ಹೋಗಕ್ಕೆ ಈಸಿ ಆಗುತ್ತೆ. ಈಗ ಬಂದ್ರೆ ಆಪೋಸಿಟ್ ತಾನೇ ಇದೆ. ಆಯ್ತು, ಇರಲಿ. ನೀವು ಹಿಂಗೆ ಹೋಗಿ ಮೇಡಮ್, ಈ ಕಡೆ ಹಿಂಗೆ ಹೋಗಿ ಹೇಳ್ತೀನಿ. ಹೋಗಿ ಹೋಗಿ ಹಂಗೆ ಹೋಗಿ 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 ಹಂಗೆ ಹೋಗಿ. ಆಪೋಸಿಟ್ ಹೋಗಕ್ಕಾಗಲ್ಲ. ಹಿಂಗೆ ಹೋಗಿ ಬಂದು ಹಿಂಗೆ ಹೋಗ್ಬೋದು. ಇವಾಗ ಏನಾಗಲ್ಲ ಬಿಡಿ, ನಾಳೆ ಹೋಗಿ, ನಾಳೆ ಬಂದು ಹೋಗಿ. ಇಲ್ಲಿ ನೋಡಿ, ಹೋಗಕ್ಕೆ ಆಪೋಸಿಟ್ ತಾನೇ ಇದು. ಬೇಗ ಬನ್ನಿ. ಇರಿ ಇರಿ, ಒಳಗಡೆ ಹೋಗಿ 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 ಹಂಗೆ ಹೋಗಿ. ಆ ಕಡೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕು. ಹಂಗೆ ಹೋಗ್ಬೇಕು, ಹಂಗೆ ಹೋಗ್ಬೇಕು. ಹಂಗೆ ಹೋಗ್ಬಿಟ್ಟು ಆ ಕಡೆ ಬನ್ನಿ. ಹಿಂಗೆ ಹಿಂಗೆ ಹೋಗಿ. ಇವಾಗ ಈಸಿ ಆಗಲಿ. ನಾಳೆಯಿಂದ ಬನ್ನಿ, ನೀವು ಹೆಂಗ ನಾನು ಕೇಳೋದು. ಹಿಂಗೆ ಹೋಗಿನೇ ಬರ್ಬೇಕು. ಹಿಂಗೆ ಹೋಗಿ ತಪ್ಪಾಗುತ್ತೆ. ದೇವ್ರಿಗೆ ಸಮಾನ ಅಂದಾಗ ಹಿಂಗೆ ಹೋಗ್ಬಿಟ್ಟು ಬರ್ಬೇಕು. ಇಲ್ಲಿ ತೊಂದರೆ ಸಾಯಂಕಾಲದಿಂದ ನಾನು ಓದಾಡ್ಬೇಕು. ಏನು ರೂಢಿ ಮಾಡ್ತೀವಿ, ಸಾಯಂಕಾಲದಿಂದ ಅದೇ ನಡ್ತೀವಿ. ಎಲ್ಲಿ ನೀವು ನಿಂತ್ಕೊತೀರಾ? ಅಲ್ಲ, ಸಾಯಂಕಾಲ ಗಂಟೆ ನೀವು ನಿಂತ್ಕೊತೀರಾ?
ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇದು ತುಂಬಾ ಖುಷಿ ಕೊಡುವಂಥ ವಿಚಾರ. ಇವತ್ತು ಕಲಿಯುಗದಲ್ಲಿ ತಂದೆ ತಾಯಿಗೆ ಅನ್ನ ಹಾಕೋಕೆ, ಅದು ಎತ್ತು ತಂದೆ ತಾಯಿಗೆ ಅನ್ನ ಹಾಕದೇ ಇರುವಂಥ ಕಾಲ ಇದು. ಸೊ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ಇವತ್ತು ನಿಜವಾಗ್ಲೂ ನಮ್ಮ ವಿನೋದ್ ಸರ್ ಎಲ್ಲ ಯುವಕರಿಗೂ ಮಾದರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎತ್ತು ತಂದೆ ತಾಯಿನ ಬೀದಿ ಬಿಡುವಂಥ ಕಾಲದಲ್ಲಿ ಅವರು ಇವತ್ತು ತನ್ನ ತಾಯಿ ತೀರೋದ ನಂತರನೂ ಕೂಡ ಅವ್ರಿಗೊಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಕಲಿಯುಗದ ಶ್ರವಣಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರದಲ್ಲಿ ಇವಾಗ ನಾವು ಆಲ್ರೆಡಿ ಸಿನಿಮಾಗಳೆಲ್ಲ ನೋಡಿರ್ತೀವಿ. ತಂದೆಗೆ ತಕ್ಕ ಮಗ ಅಂತ ಒಂದಷ್ಟು ಸಿನಿಮಾಗಳನ್ನ ನೋಡಿದ್ದೀವಿ. ನಿಜವಾಗ್ಲೂ ತಾಯಿಗೆ ತಕ್ಕ ಮಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಗುತ್ತೆ. ನಮ್ಮಂತ ಯುವಕರಿಗೆ ಸ್ಫೂರ್ತಿ ಈ ರೀತಿ ಎಲ್ಲರೂ ತಂದೆ ತಾಯಿನ ಪ್ರೀತಿಯಿಂದ ಗೌರವಿಸಿದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಅನಾಥಾಶ್ರಮಗಳು ತಲೆ ಎತ್ತಿದ್ದಾವೆ. ಅದ್ರ ನಂದು ಒಂದು. ಸೊ ಬರೋಬ್ಬರಿ 130-140 ಜನ ಅನಾಥಾಶ್ರಮದ ಜೀವನ ನಡೆಸ್ತಿದ್ದಾರೆ. ಯಾಕೆ ಅಂದ್ರೆ ಮನೆಯಲ್ಲಿ ತಂದೆ ತಾಯಿನ ಮಕ್ಕಳು ನೋಡ್ಕೊಳ್ಳೋದೇ ಇರೋ ಕಾರಣ. ಸೊ ವಿನೋದ್ ಸರ್ ಎಲ್ಲರಿಗೂ ಒಂದು ಮಾದರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಇದ್ದಾಗ ಯಾವ ರೀತಿ ಗೌರವಿಸಬೇಕು, ಅವ್ರು ಹೋದ ನಂತರ ಅವ್ರು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಅವ್ರು ಇವತ್ತು ತೋರಿಸಿದ್ದಾರೆ. ಅವ್ರು ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ. ಮತ್ತೆ ಅವರು ನೀಲಾವತಿ ಅಮ್ಮ ಅವರ ಹೊಟ್ಟೆಲೆ ಹುಟ್ಲಿ. ಮತ್ತೆ ಕಲಿಯುಗದಲ್ಲಿ ಈ ತರದ್ದು ಪ್ರತಿಯೊಬ್ಬ ಯುವಕರಿಗೂ ಮಾದರಿ ಆಗೋ ಕೆಲಸಗಳು ವಿನೋದ್ ಸರ್ ಕಡೆಯಿಂದ ಆಗ್ಲಿ ಅಂತ ಆಶಿಸ್ತೀನಿ. ತುಂಬಾ ಖುಷಿ ಆಯ್ತು ಈ ಒಂದು ಜಾಗಕ್ಕೆ ಬಂದಿದ್ದು. ಇವತ್ತು ನಾನು ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಗೆ ಅನಿಸ್ತು. ಯಾಕಂದ್ರೆ ತಾಯಿಯೇ ಮೊದಲ ದೇವರು, ಬೇರೆ ಯಾರಿಲ್ಲ. ಎಲ್ಲಾ ಮುಕ್ಕೋಟಿ ದೇವರುಗಳು ತಂದೆ ತಾಯಿ ಪಾದದಲ್ಲೇ ಇದ್ದಾರೆ. ಯಾವ್ದಾವ್ದೋ ಕ್ಷೇತ್ರಗಳಿಗೆ ಹೋಗಿ ಆ ದೇವ್ರು ಎಲ್ಲಿದ್ದಾನೆ ಈ ದೇವ್ರು ಎಲ್ಲಿದ್ದಾನೆ ಅಂತ ಹುಡ್ಕೋದ್ರ ಬದಲು ತಂದೆ ತಾಯಿಯಲ್ಲೇ ಎಲ್ಲಾ ದೇವರು ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಈ ಕ್ಷೇತ್ರ ಅಂತಾನೆ ಕರಿಬೇಕು, ಅಲ್ಲಿ ಭೇಟಿ ಕೊಟ್ಟಿದ್ದು ಬಹಳ ಪುಣ್ಯ ಅಂತ ಭಾವಿಸ್ತೀನಿ. ಹಾಗೆ ವಿನೋದ್ ಅಣ್ಣ ಅವರು ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ, ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ಅವರು ಗೌರವಿಸೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಆ ರೀತಿ ಕೆಲಸಗಳು ಎಲ್ಲರೂ ಮಾಡಲಿ, ಮತ್ತೆ ಸಮಾಜಕ್ಕೆ ಮಾದರಿಯಾಗಿ ಬದುಕಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ಅವರು ಕೂಡ ಸಮಾಜಕ್ಕೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅನಾಥಾಶ್ರಮಗಳಿಗೆ ಸಹಾಯ ಕೂಡ ಮಾಡ್ತಿದ್ದಾರೆ. ನಮ್ಮ ಆಶ್ರಮಕ್ಕೂ ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆ ಮಾಡಿ ಆಯುಷ್ ಆರೋಗ್ಯ ಕೊಡಿ. ಒಂದೇ ಮಾತಾಡಬೇಕಂದ್ರೆ ಒಳ್ಳೇದಾಗ್ಲಿ, ಕನ್ನಡಿಗರ ಆಶೀರ್ವಾದ ಸಿಗಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಹೌದೌದು ಹೇಳಿದ್ರು. ಈಗ ಕಾರಣಾಂತರಗಳಿಂದ ನಮ್ಮಲ್ಲಿ ಎಲ್ಲ ಪೇಷಂಟ್ಗಳಿರೋದ್ರಿಂದ ನಡ್ಕೊಂಡ್ ಬರಕ್ ಆಗದೆ ಇರುವಂತ ಕಂಡೀಷನ್ ಇರೋದ್ರಿಂದ ಸ್ವಲ್ಪ ಜನ ನಡೆಯಕ್ ಆಗುವಂತವ್ರನ್ನ ಮಾತ್ರ ನಾನು ಕರ್ಕೊಂಡು ಬಂದಿದ್ದೀನಿ. ಯಾವಾಗ್ಲೂ ಅಣ್ಣವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ತಾಯಿಯವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಹಾಗೆ ವಿನೋದ್ ಅಣ್ಣವರ ಪರವಾಗಿ ನಾವು ಯಾವಾಗ್ಲೂ ಜೊತೆಲಿ ನಿಂತ್ಕೋತೀವಿ. ಒಬ್ಬ ತಮ್ಮನ ಸ್ಥಾನದಲ್ಲಿ ಯಾವಾಗ್ಲೂ ಜೊತೆಲಿ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುವಕರಿಗೆ ಒಂದೇ ಮಾತು ನಾನು ಹೇಳಕ್ ಇಷ್ಟಪಡೋದು, 1000 ಉದಾಹರಣೆಗಳನ್ನ ಹೇಳೋ ಅವಶ್ಯಕತೆ ಇಲ್ಲ. ಸೊ ಒಂದೇ ಉದಾಹರಣೆ ವಿನೋದ್ ಸರ್ ಅಂತವ್ರನ್ನ ನೋಡಿ ಕಲಿಬೇಕಾಗುತ್ತೆ ನಾವು. ಹಿಂದೆ ನಾವು ಉಲ್ಲೇಖದಲ್ಲಿ ನೋಡಿದಾಗೆ ಶ್ರವಣಕುಮಾರ್ ಅವರು ತನ್ನ ತಂದೆ ತಾಯಿನ ಬುಟ್ಟಿಯಲ್ಲಿ ಎತ್ಕೊಂಡು ಹೋದ್ರು ಅಂತ ಕೇಳ್ಪಟ್ಟಿದೀವಿ. ಆದ್ರೆ ಕಣ್ಣಾರೆ ನಾನು ನೋಡಕ್ಕಾಗಿಲ್ಲ, ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ, ನೋಡಿರಲ್ಲ ಅನ್ಕೋತೀನಿ. ಸೊ ನಿಜವಾದ ಶ್ರವಣಕುಮಾರ ಇವತ್ತು ನಮಗೆ ವಿನೋದ್ ಸರ್ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಬಹಳ ಹೆಮ್ಮೆ ಅನ್ಸುತ್ತೆ. ಇದು ಎಷ್ಟು ಜನ ಖುಷಿ ಕೊಡುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನನಗಂತೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದೀನಿ, ನನ್ನ ಹೃದಯಕ್ಕೆ ತುಂಬಾನೇ ಖುಷಿ ಕೊಟ್ಟಿದೆ. ಈ ತರ ಮಕ್ಕಳು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ಸಿಗಲಿ. ಮುಂದೆ ಕಲಿಯುಗ ಶ್ರವಣಕುಮಾರ ರಾಜ್ಯ ಆಗ್ಲಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲ ಇರ್ತೀರಾ, ಅದನ್ನ ಪ್ರಚಾರ ಮಾಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇದು ಪಂಚಾಯತಿ ಅಧ್ಯಕ್ಷ ನಮ್ಮ ಬನ್ನಿ ಸರ್, ಮತ್ತ ಅಂತ ನಾನು ನೋಡ್ತೀನಿ. ಒಳ್ಳೆ ಕೆಲಸ ಮಾಡ್ತೀರಾ. ಥ್ಯಾಂಕ್ ಯು. ನಮ್ಮ ಸೊಸೈಟಿ ಒಳ್ಳೆ ಕೆಲಸ ಮಾಡ್ತಿದ್ರೆ ಥ್ಯಾಂಕ್ ಯು. ಸದಾ ನೋಡ್ತಾ ಇರ್ತೀನಿ. ಅದನ್ನ ಆದಷ್ಟು ಫಾರ್ವರ್ಡ್ ಮಾಡ್ತಿರ್ತೀನಿ ಬೇರೆಯವ್ರಿಗೂ. ಬನ್ನಿ ಒಂದು ಟೈಮ್. ಆಯ್ತು. ಅವಳಿಗೆ ಆಸೆ ಜಾಸ್ತಿ. ನಮ್ದು ಆಸಳಿಗೆ ಬಂದಿದ್ರಲ್ಲ ಪ್ರೋಗ್ರಾಮ್ ಸರ್, ಊಟ ಮಾಡ್ತೀನಿ. ಬರಲ್ಲ ಮಂಜು ಕಾಡಿಸಿದ ಕಡೆ ಸ್ವಲ್ಪ ಹತ್ರ ಬನ್ನಿ. ಇನ್ನೊಂದು ಸ್ವಲ್ಪ ಹತ್ರ ಬನ್ನಿ ಅಕ್ಕ. ಸ್ವಲ್ಪ ಹತ್ರ ಬನ್ನಿ ಅಕ್ಕ. ನೀವು ಬನ್ನಿ ಅಕ್ಕ. ಸ್ವಲ್ಪ ಹಂಗೆ ಸ್ಲೈಡ್ ಆಗಿ ಸ್ವಲ್ಪ ಹಿಂಗೆ ಸ್ವಲ್ಪ. ಹಾಂ, ಓಕೆ. ಒಂದು